ಕನ್ನಡ ರಾಜ್ಯದ ಉದಯದ ಸವಿಸ್ಮೃತಿ ಸಂದರ್ಭ ಕೆಲವು ವಿಚಾರಗಳನ್ನ ದಾಖಲಿಸಲೇಬೇಕು ಅಂತ ನನ್ನ ಈ ವಾಹಿನಿಯ ಸನ್ಮಿತ್ರರು ಹೇಳ್ತಾ ಇದ್ದಾರೆ. ನಾನು ಹೀಗೆ ಪ್ರಾಸ್ತಾವಿಕವಾಗಿ ಮಾತಾಡ್ತಿರ್ಬೇಕಾದಾಗ ಸಿರಿ ಭೂವಲಯದ ಪ್ರಸ್ತಾಪವನ್ನ ಮಾಡಿದ್ದೆ. ಅದು ನಂದು ಅಧಿಕಾರವಾಣಿಯಲ್ಲ. ಈ ಹಾಸನದ ಸುಧಾರ್ಥಿ ಶರ್ಮರು ಇದನ್ನ ಸಂಕ್ಷಿಪ್ತ ಸಿರಿ ಭೂವಲಯ ಅಂತ ಹೇಳಿ ಬಹಳ ದೊಡ್ಡ ಅಂತರ್ಸಾಹಿತ್ಯ ಸೌರಭ ಅಂತಲೇ ಒಂದು ಸಂಪುಟ ಮತ್ತೆ ಎರಡನೇ ಸಂಪುಟ ಹೀಗೆ 2 ಪುಸ್ತಕಗಳನ್ನು ಸಹ ಅವರು ಪ್ರಕಟ ಮಾಡಿ ಉಚಿತವಾಗಿ ಇದನ್ನ ಇತರರಿಗೆ ಆಸಕ್ತರಿಗೆ ರವಾನಿಸಿದ್ದಾರೆ. ಆಸಕ್ತರಿಗೆ ಅಂತ ನಾನು ಹೇಳಬಾರ್ದೇನೋ, ಯಾಕಂತ ಹೇಳಿದ್ರೆ ಆಸಕ್ತಿ ಕಡಿಮೆ ಇದೆ. ನಾವು ಸಾಮಾನ್ಯವಾಗಿ ಕನ್ನಡದ ಹಿರಿಮೆ, ಕನ್ನಡದ ಚರಿತ್ರೆಯನ್ನ ಸುಮಾರು ಕೆಲವು ಸಾವಿರ ವರ್ಷಗಳಿಗೆ ಅಂತ ಹೇಳ್ಬಿಟ್ಟು ಮುಗಿಸ್ಬಿಡ್ತೇವೆ. 2000-2500 ಅದನ್ನೊಂದು ಶಾಸ್ತ್ರೀಯ ಭಾಷೆ ಅಂತ ಕರಿಬೇಕಾದಾಗಲೂ ನಮಗೆ ಬೇಕಾಗಿರೋದು 2,500 ವರ್ಷಗಳು ಆ ಥರದ ಮಿತಿಯನ್ನು ಇಟ್ಕೊಂಡಿದ್ದೇವೆ. ಆದರೆ ಈ ಸಿರಿಭೂವಲಯ ಅನ್ನೋದು ಕುಮುದೇಂದ್ರ ಮುನಿ ಅನ್ನೋ ಜೈನ ಮುನಿ ಸಿರಿಭೂವಲಯ ಅನ್ನೋದು ಅಂಕಲಿಪಿ ಕಾವ್ಯ. ಇದು ಹೀಗೆ ಒಂದು ಕೋಷ್ಟಕದ ರೀತಿಯಲ್ಲಿ ನಮಗೆ ಕಾಣಸಿಗುತ್ತೆ. ಅಂಕಗಳು ಇವೆ, ಲಿಪಿಗಳು ಇವೆ. ಇದರಲ್ಲಿ ಹೇಳಲಾಗುತ್ತೆ, ನನ್ನ ಅಧಿಕಾರವಾಣಿಯಲ್ಲ, ಮತ್ತೆ ಹೇಳ್ತೇನೆ, ಸುಮಾರು 718 ಶಾಸ್ತ್ರಗಳು ಇದರಲ್ಲಿ ತನ್ನ ಒಡಲಲ್ಲಿ ಇದನ್ನು ಇರಿಸಿಕೊಂಡಿದೆ. ಅದರಲ್ಲಿ ಅನೇಕ ವಿಚಾರಗಳು ಬಂದು ಹೋಗ್ತವೆ ಅನ್ನೋದು ಮಾತಿದೆ. ಇದರರ್ಥ ಕೆಲವು ಲಕ್ಷ ವರ್ಷಗಳ ಹಿಂದಿನಷ್ಟು ಕನ್ನಡದ ಹಿರಿಮೆಗಳಿಂದಲೂ ಅಥವಾ ಕನ್ನಡದ ಇತಿಹಾಸ ಅಂತ ಬಹಳ ಧೈರ್ಯವಾಗಿ ಹೇಳ್ಬೋದು ಅನ್ನೋದು ಈ ಶಾಸ್ತ್ರವೇತ್ತರ ಅಂಬೋಣ. ನಮ್ಮ ನಾಡಿನ ಸುಖ್ಯಾತ ಶಬ್ದರ್ಷಿ ವೆಂಕಟಸುಬ್ಬಯ್ಯನವರು ಸಹ ಇದಕ್ಕೊಂದು ಬೆನ್ನುಡಿಯನ್ನು ಬರೆದು ತುಂಬಾ ಚೆನ್ನಾಗಿ ಹೇಳ್ತಾರೆ. ಅಂತರ ಸಾಹಿತ್ಯವನ್ನು ಹೊರತೆಗೆದ ಸಿರಿಭೂವಲಯದ ನಿಜವಾದ ಅಂತರಂಗವನ್ನು ಪರಿಚಯಿಸುವ ಕಾರ್ಯದಲ್ಲಿ ಹಾಸನದ ಸುಧಾರ್ತಿ ಅವರು ಮೊದಲಿಗಿರುವಂತಹ ನಿಜಕ್ಕೂ ಹೆಮ್ಮೆಯ ಸಂಗತಿ. ಸಿರಿಭೂವಲಯದ ವಿಚಾರವಾಗಿ ಸುಧಾರ್ತಿ ಹೊಂದಿರುವ ಆಸಕ್ತಿಯ ಫಲವಾಗಿ ಈಗ ಸಿರಿಭೂವಲಯದ ಅಭಿಮಾನಿಗಳ ಸಂಖ್ಯೆ ಸಾಕಷ್ಟು ಬೆಳೆದಿದೆ ಅನ್ನೋದನ್ನ ಅವರು ತುಂಬಾ ಚೇತೋಹಾರ್ಯ ಹೇಳ್ತಿದ್ದಾರೆ. ಅರ್ಥ ಸಂಪಾದನೆಯ ಅಪೇಕ್ಷೆ, ಅರ್ಥ ಅಂದ್ರೆ ಇದು ಸಹ ಅರ್ಥನೇ, ಅರ್ಥ ಸಂಪಾದನೆಯ ಅಪೇಕ್ಷೆ ಇಲ್ಲದ ಈ ಅರ್ಥಪೂರ್ಣ ಕಾರ್ಯವನ್ನ ಅತ್ಯಂತ ಶ್ರದ್ಧೆಯಿಂದ ನಿರ್ವಹಿಸಿರುವುದು ಅಚ್ಚರಿಯ ಕಾರ್ಯ ಅನ್ನೋದನ್ನು ಅವರು ಸ್ಮರಿಸ್ತಾರೆ. ಈ ದಂಪತಿಗಳ ಪ್ರಯತ್ನ ಸಾರ್ಥಕವಾಗಿ ಅಂತ ಆಶೀರ್ವದಿಸುತ್ತಿದ್ದಾರೆ. ಹಾಗೆ ಯಾವುದೇ ಪ್ರತಿಫಲಾಕ್ಷೆ ಇಲ್ಲದೆ ಕೇವಲ ಕನ್ನಡ ಅಭಿಮಾನದಿಂದ ಸಿರಿಭೂವಲಯ ಕುರಿತು ಇಷ್ಟೆಲ್ಲ ಕಾರ್ಯನಿರ್ವಹಿಸುವ ಹಾಸನ ಸುಧಾರ್ತಿಯನ್ನ ಸಿರಿಭೂವಲಯದ ಸುಧಾರ್ತಿ ಅಂತ ಸೂಚಿಸೋದು ಹೆಚ್ಚು ಸೂಕ್ತ ಅಂತ ಹೇಳ್ತಾರೆ. ಈ ಪರಿಚಯ ಗ್ರಂಥದ ಮುಖಬೆಲೆಯನ್ನು ಗಮನಿಸಿದಾಗ ನಿಜಕ್ಕೂ ಇದೊಂದು ಜ್ಞಾನದಾನ ಯಜ್ಞ ಅನ್ನೋದನ್ನೆಲ್ಲ ಅವರು ಬೆನ್ನುಡಿಲಿ ಹೇಳ್ಕೊಳ್ತಾರೆ. ಅಂದ್ರೆ ಇವೆಲ್ಲವೂ ಕೇವಲ ತುಂಬಾ ಭೌತಿಕವಾದಂತಹ ಪುಸ್ತಕ ಸಂಬಂಧಪಟ್ಟಂತ ಮಾತುಗಳಾದ್ರೂ ಸಹ ಒಳಗೆ ತೆಗೆದು ನೋಡಿದಾಗ ಈ ಸಂಕ್ಷಿಪ್ತ ಅಂತರ್ಸಾಹಿತ್ಯ ಸೌರಭ ಅಂತ ತೆಗೆದು ನೋಡಿದಾಗ ಭಾಗ 1, ಭಾಗ 2 ಸಂಪುಟದಲ್ಲಿ ನೋಡಿದಾಗ ನಮಗೆ ತುಂಬಾ ಸರಳವಾಗಿಸೋದಕ್ಕೆ ಬೇಕಾಗಿರುವಂತಹ ಕೆಲವು ಪದ್ಯಗಳ ಮುಖಾಂತರ ಆ ಕೋಷ್ಟಕವನ್ನು ಭೇದಿಸುವ ಕೆಲಸವನ್ನು ಮಾಡಿದ್ದಾರೆ. ಅಂದ್ರೆ 100 ಇಂದ್ರರ ಕಾಲದಿಂದ ನವೆಯದೇ ಉಳಿದ ಭಾಷೆ ಕನ್ನಡ ಅನ್ನೋದನ್ನ ಇಲ್ಲಿ ಸ್ಪಷ್ಟವಾಗಿ ದಾಖಲಿಸ್ತಾರೆ. ಒಬ್ಬ ಇಂದ್ರನ ಕಾಲ ಕೆಲವು ಲಕ್ಷ ವರ್ಷಗಳು ಅಂತಂದ್ರೆ 100 ಇಂದ್ರರು ಅಂದ್ರೆ ಎಷ್ಟಾಯ್ತು ಅಲ್ಲಿಗೆ? ಇದನ್ನ ಸ್ವಲ್ಪ ಗಮನೀಯ. ನಮಗೆ ಕನಿಷ್ಠ ಕುತೂಹಲವನ್ನ, ಇನ್ನೇನಲ್ಲದೆ ಹೋದ್ರು ಕನಿಷ್ಠ ಕುತೂಹಲವನ್ನಾದ್ರೂ ಇದು ಮೂಡಿಸ್ಬೇಕಾದಿತ್ತು. ಈ ಅವ್ರು ಬರ್ದು ಪ್ರಚಾರಕ್ಕಾಗಿ ಹೇಳೋದಲ್ಲ, ಅವ್ರು ಯಾರು ಬರೆದ್ರು, ಯಾಕೆ ಬರೆದ್ರು, ಅದೆಲ್ಲ ಗೌಣ ನಮಗೆ. ಇಂಥದ್ದೊಂದು ಸಾಹಿತ್ಯ ತುಂಬಾ ದೂರದ್ದು ಅಲ್ಲ. ಇಲ್ಲೇ ನಂದಿ ಬೆಟ್ಟದ ತಪ್ಪಲಿನಲ್ಲಿದ್ದಂತ ಒಬ್ಬ ಕುಮುದೇಂದು ಅನ್ನೋ ಒಬ್ಬ ಜೈನ ಮುನಿ ಇದಕ್ಕೊಂದು ಕೋಷ್ಟಕದ ರೀತಿಯಲ್ಲಿ ಕೊಟ್ಟು, ಇದನ್ನ ಯಾಕೆ ಕೋಷ್ಟಕದ ರೀತಿಯಲ್ಲಿ ಕೊಟ್ಟದ್ದು ತುಂಬಾ ಮಾರ್ಮಿಕವಾಗಿದೆ. ಯಾರ ಕೈಗಾದ್ರೂ ದಕ್ಕಿ ಅದು ದುರ್ಲಾಭಕ್ಕೆ ಮತ್ತೆ ದುರುಪಯೋಗಕ್ಕೆ ಕಾರಣವಾಗದೇ ಇರಲಿ ಅನ್ನೋ ಕಾರಣಕ್ಕಾಗಿ ಇಂಥವರೆಲ್ಲ ಅವ್ರು ಮಾಡಿಟ್ಟು ಹೋಗಿದ್ದಾರಲ್ಲ. ಹಿರಿಯರಿಗೆ ಕೊಟ್ಟಂತ ಈ ಆಸ್ತಿಯನ್ನ, ಈ ಸ್ವತ್ತನ್ನ ನಾವು ನಮ್ಮದು ಅಂತ ಹೇಳ್ಕೊಳ್ಳೋಕ್ಕೂ ಹಿಂಜರಿಕೆ ಇದೆಯಲ್ಲ ಅನ್ನೋದ್ರ ಬಗ್ಗೆ ನನಗೆ ಬಹಳ ಬೇಸರ ಆಗಿ ಈ ಸಂದರ್ಭ ತಾವು ಬಂದ್ರಿ ಅನ್ನೋ ಕಾರಣಕ್ಕೆ ನಾನು ಈ ವಾಹಿನಿ ಮುಖಾಂತರ ಕುಮುದೇಂದು ವಿರಚಿತ ಸಿರಿ ಭೂವಲಯ, ಸಿರಿ ತದ್ಭವ ಸಂಪತ್ತು ಅನ್ನೋದನ್ನ ನಾವು ಮರಿಬಾರದು. ಈ ಭೂವಲಯದಲ್ಲಿ ಇರುವಂತ ಸಿರಿ ಈ ಜ್ಞಾನ ಅಂತೆಲ್ಲ ವ್ಯಾಖ್ಯಾನಿಸಿದ್ದಾರೆ, ಅರ್ಥೈಸಿದ್ದಾರೆ. ಹೀಗೆಲ್ಲ ಅರ್ಥೈಸಿರ್ಬೇಕಾದಾಗ ಸಿರಿ ಭೂವಲಯ ನಮ್ಮ ನಡುವೆ ಇರುವಂತಹ ಬೇರೆ ಇನ್ಯಾವುದೇ ಸಹೋದರ ಭಾಷೆಗಳಲ್ಲಿ ಇರದೇ ಇರಬಹುದಾದಂತ ಅಮೂಲ್ಯ ಕೃತಿ ಅನ್ನೋದನ್ನು ತುಂಬಾ ಜನರು ಹೇಳ್ತಾ ಇದ್ದಾರೆ. ನಾನೊಬ್ಬ ಪ್ರಾಜ್ಞರು ಹೇಳ್ತಿರುವಂತಹ ಈ ಎಲ್ಲ ಮಾತುಗಳನ್ನು ಗಮನಿಸಿದಾಗ ನಾವು ಕನ್ನಡಿಗರಾದವರು ನಮ್ಮ ಕ್ಷಾತ್ರವನ್ನ, ನಮ್ಮ ಜ್ಞಾನದಾಹವನ್ನ ಅದು ಇನ್ನಷ್ಟು ಹೆಚ್ಚು ವೃದ್ಧಿಸಬೇಕಾದೀತು. ಹಾಗೆ ಮಾಡಿದಂಥದ್ದು ಬರುವ ತಲೆಮಾರುಗಳಿಗೆ ದಾರಿದೀಪವಾಗಿ ಪಥದರ್ಶಿಯಾಗಿ ಸಿಕ್ಕೀತು ಅನ್ನೋದು ನಾನು ಇರಿಸಿಕೊಂಡಂತ ಗುರಿ. ಹಾಗಾಗಿ ಯಾರು ಯಾಕೆ ಪ್ರಕಟ ಮಾಡಿದ್ದಾರೆ ಮತ್ತೆ ಅದಕ್ಕಿರುವ ವಿವಾದ, ಅವರು ಇತರರು ಮಂಡಿಸಬಹುದಾದ ವಾದ, ಇವೆಲ್ಲವೂ ನನ್ನ ಮಟ್ಟಿಗೆ ಗೌಣ. ಇಂಥದೊಂದು ಕೃತಿ ಒಳಗಿರುವುದ ಅಡಕ ಇದೆಯಲ್ಲ, ಈ ಅಡಕ ನಮಗೆ ಹೇಳ್ತಿರ್ಬೋದಾದ್ದು ಮತ್ತೆ ಕನ್ನಡದ ಅಸ್ಮಿತೆಯನ್ನ, ಗೌರವವನ್ನ, ಪ್ರಾಚೀನತೆಯನ್ನ ಅದು ಸಾಧ್ಯ ಅಂತ ಬೋಧಿಸ್ತಿದೆ ಅನ್ನೋದಾದ್ರೆ
ನಾನು ಇದಕ್ಕೆ ಹೆಚ್ಚೆಚ್ಚು ಯಾಕೆ ಯಾವ ವಿಶ್ವವಿದ್ಯಾಲಯಗಳು ಅಥವಾ ಇದಕ್ಕೆ ಆಸಕ್ತಿ ಇರುವುದಷ್ಟು ಬಂದು ಇದನ್ನ ಮಾಡಬಾರದು ಅಂತ ನೋಡ್ತೀನಿ. ಋಷಿರೂಪಧರ ಕುಮುದ ಎಂದು ಅನ್ನೋ ಒಂದು ಚಿತ್ರವನ್ನು ಪ್ರಕಟ ಮಾಡಿದ್ದಾರೆ. ನಾನು ಇದೆಲ್ಲ ಕೇವಲ ಆಸಕ್ತಿ ಕೆರಳಿಸೋಕ್ಕಾಗಿ ಹೇಳ್ತಿದ್ದೇನೆ. ಮತ್ತೆ ಈ ಶ್ರೀಮತಿ ಶಾರದಮ್ಮ ಅನ್ನೋರು ಹಾಡಿರುವಂತ ಸಿರಿಭೂಲಿ ಧ್ವನಿಮುದ್ರಿಕೆ ರಕ್ಷಾಪುಟದ ಹಾಗೆ ಕುಮುದೆ ಎಂದು ಹೀಗೆ ಕಾಣಿಸ್ತಾರೆ ಅನ್ನೋದು ಚಿತ್ರಗಳ ಮುಖಾಂತರ ಕೊಟ್ಟಿದ್ದಾರೆ. ಇದು ಕೇವಲ ಕೆರಳಿಸೋಕೆ ಆಸಕ್ತಿ ಕೆರಳಿಸೋಕೆ ಹೇಳ್ತಿದ್ದೀನಿ. ಮಿಕ್ಕ ಹಾಗೆ ನಮ್ಮ ಬೆರಳ ತುದಿಯಲ್ಲೇ ವಿಶ್ವ ಇರೋದ್ರಿಂದ ಈ ಕಾಲಕ್ಕೆ ಸುಮ್ಮನೆ ಅದರಲ್ಲೂ ಸಿಗುತ್ತೆ ಅವರಿಗೆ ಮಾಹಿತಿಯ ದೊಡ್ಡ ಕಾಳಜವೇ ಇದೆ. ಅಂತರ್ಜಾಲದ ಮುಖಾಂತರ ಸಾಮಾಜಿಕ ಜಾಲತಾಣಗಳೆಲ್ಲ ಕುಮುದೆ ಎಂದು ಸಿರಿಭೂ ವಲಯ ಅಂತ ಈ ಬೆರಳ ತುದಿಯಲ್ಲಿ ನಾವು ಅದನ್ನ ಬಳಕೆ ಮಾಡಿದ್ರು ಸಹ ನಿಮಗೆ ಅನೇಕ ಪುಟಗಳು ತೆರೆದುಕೊಳ್ಳುತ್ತವೆ. ಆ ತೆರೆದುಕೊಂಡ ಪುಟಗಳನ್ನು ಅಧ್ಯಯನ ಮಾಡಿದಾಗ ಸ್ವಾಧ್ಯಾಯಿಯಾಗಿಯೋ ಅಥವಾ ಇತರರಲ್ಲಿ ಹೇಳಿದುಕೊಂಡಾಗಿಯೋ ಅಧ್ಯಯನ ಮಾಡಿದಾಗ ಸಿಗಬಹುದಾದ ಅದರಿಂದ ಆಗ್ಬಹುದಾದ ಅಧ್ಯಾಪನ ಇದೆಯಲ್ಲ, ಅದು ನಿಜವಾಗಿಯೂ ಕನ್ನಡದ ಇತಿಹಾಸವನ್ನ ಅಥವಾ ಕನ್ನಡದ ಅದು ಬೆಳೆದು ಬಂದ ಬಳಸಿದ ನಿಂತ ಅಥವಾ ಬೆಳೆದು ನಿಂತ ಪರಿ ಇವುಗಳನ್ನೆಲ್ಲನೂ ತುಂಬಾ ಲಕ್ಷ ವರ್ಷಗಳಿಗೆ ಹಿಂದೆ ಕೊಂಡೊಯ್ದೀತು ಅನ್ನೋದೊಂದು ನನ್ನ ಮನಸ್ಸಿಗೆ ಈಗ ಗೋಚರವಾಗುವಂಥದ್ದು. ಕನ್ನಡದ ಅಕ್ಷರಮಾಲೆಯ ವಿಕಾಸ ಅಂತೆಲ್ಲ ನಾವು ಒಂದು ಕೋಷ್ಟಕವನ್ನೆಲ್ಲ ಕೊಟ್ಟು ಹೇಗಿತ್ತು ಮೊದಲಿದ್ದಂತ ಬರೀ 8-9 ಅಕ್ಷರಗಳು ಕೊನೆಗೆ ಅದೆಲ್ಲ ರೂಪುಗೊಂಡು ಅನೇಕ ಪಲ್ಲಟಗಳನ್ನ ಪಡೆದು ಕೊನೆಗೆ ನಾವು 52 ಅಕ್ಷರಗಳಿಂದ 48-49 ಬಂದಿದ್ದೀವಿ. ಈ ಎಲ್ಲವೂ ನಮಗೆ ಮುಂದಿರುವಂತ ಚರಿತ್ರೆ. ಆದ್ರೆ ಈ ಬಗೆಯ ಚರಿತ್ರೆ ಇದೆಯಲ್ಲ, ಯಾವುದೇ ಭಾಷೆ ಅಂದ್ರೆ ಕೇವಲ ವಾಗೀಂದ್ರಿಯ ಜನ್ಯ ಅರ್ಥವಾಹಕ ಧ್ವನಿ ವ್ಯವಸ್ಥೆ ಅಷ್ಟೇ ಅದಕ್ಕೆ ವ್ಯಾಖ್ಯಾನ ಅಲ್ಲ. ಅದಕ್ಕೂ ಮಿಗಿಲಾದಂತ ಅನೇಕ ಈ ತರದ ಸೋಜಿಗದ ಸಂಗತಿಗಳಿದೆಯಲ್ಲ, ಇದರ ಸೊಬಗು ಇದೆಯಲ್ಲ, ಸೊಗಡು ಇದೆಯಲ್ಲ, ಇವುಗಳನ್ನ ನಾವಲ್ಲದೆ ಕನ್ನಡಿಗರಲ್ಲದೆ ಈ ನೆಲದ ಧುರೀಣರಲ್ಲದೆ ಮತ್ತಿನ್ಯಾರು ಮಾಡಿ ಯಾರು ಇಂಥೆಲ್ಲವನ್ನ ನಾವು ಮರೆಯಲಾದೀತೆ. ಹಾಗಾಗಿ ನಾನು ಜಯತು ಜಯ ಈ ನಮ್ಮ ಸಿರಿಭೂ ವಲಯ ಅಂತ ಹೇಳ್ತೀನಿ, ಜಯತು ಜಯ ಕನ್ನಡ ಅಂತ ಹೇಳ್ತೀನಿ. ಕನ್ನಡಕ್ಕೆ ಇಷ್ಟೆಲ್ಲ ವಿಸ್ತಾರ, ಇಷ್ಟೆಲ್ಲ ವೈಶಾಲ್ಯ, ಇಷ್ಟೆಲ್ಲ ಮಹೋನ್ನತ ಸಂಗತಿಗಳು ಅಡಕವಾಗಿ ನಮ್ಗೆ ಸಿಗಬೇಕಾದಾಗ ನಾವು ಕೇವಲ ನಮ್ಮ ಕನ್ನಡವನ್ನ ಕೆಲವು ವರ್ಷಗಳಿಗೆ ಸೀಮಿತಗೊಳಿಸಿ ನಮ್ಗೆ ಲಭ್ಯ ಇರುವಂತಹ ಕೆಲವು ಶಾಸ್ತ್ರಗಳಷ್ಟೇ ಕನ್ನಡಕ್ಕೆ ಪ್ರಾಚೀನತೆ ಅಂತ ಅನ್ಕೊಡ್ತೀವಿ ಅಂತ ಹೇಳುವಂಥದ್ದು ಎಷ್ಟು ಮಟ್ಟಿಗೆ ಸರಿ ಅಂತ ಈ ತಲೆಮಾರಿನ ಪ್ರಾತಿನಿಧಿಕವಾಗಿ ನಾನು ಪ್ರಶ್ನೆಯನ್ನು ಮುಂದಿಡ್ತಾ ಇದ್ದೇನೆ. ಹಲ್ಮಿಡಿ ಶಾಸನ ಸಿಕ್ಕಿದೆ, ಕಪ್ಪೆರಪಟ್ಟಣ ಶಾಸನ ಸಿಕ್ಕಿದೆ ಅಷ್ಟೇ, ಸಿಗದೇ ಉಳಿದಿದ್ರ ಬಗ್ಗೆ ಹೆಚ್ಚು ತಲೆ ಕೆಡಿಸ್ಕೊಳ್ಬೇಕಾದ ಅಗತ್ಯ ಅಂತ ಕಾಣಿಸ್ತೀನಿ. ನಮಸ್ಕಾರ.